ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಉದ್ದೇಶ, ಲೋಕಸಭೆ ಚುನಾವಣಾ ಯಾತ್ರಾ, ಲೋಕಸಭೆ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಿಂದ ಚಟುವಟಿಕೆಗಳನ್ನು ನಡೀತವೆ, ಯಾವ್ಯಾವ ರೀತಿಯಿಂದ ಅಸಮಾಧಾನಗಳು ನಡೀತವೆ ಅನ್ನೋದು ಕಂಡು ಹಿಡಿಯೋದಲ್ಲಿ ನ್ಯೂಸ್ 43 ಇಂಡಿಯಾ ಭೇಟಿ ನೀಡಿದೆ ವೀಕ್ಷಕರು. ಇಂದು ನಮ್ಮ ಜೊತೆ ಇದ್ದಿರ್ತಕ್ಕಂಥ ವಿಶೇಷ ಅತಿಥಿ ಷಣ್ಮುಖಪ್ಪ ಶಿವಳ್ಳಿ. ಈ ಶಿವಳ್ಳಿ ಮತ್ತಾರೂ ಅಲ್ಲ, ಚನ್ನಬಸಪ್ಪ ಶಿವಳ್ಳಿ ಅವರು ಮಾಜಿ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವರು, ದಿವಂಗತ ಆದಂಥವರು. ಅವರ ಸಹೋದರ ಆದಂಥವರು ಕೂಡ ನಮ್ಮ ನ್ಯೂಸ್ 43 ಇಂಡಿಯಾ ಜೊತೆ ಇದ್ದಾರೆ. ಮತ್ತು ಕಳೆದ 2019ರಿಂದ ಮತ್ತು 2023ರವರೆಗೆ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಪ್ರತ್ಯೇಕವಾಗಿ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಮನೆ, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಆ ಊರಿನ ಒಂದು ಸೆಕ್ಯೂರಿಟಿ ಗಾರ್ಡ್ ಮತ್ತು ಆ ಊರಿನ ಚೌಕಿದಾರದಂತೆ ಆ ಊರನ್ನು, ಆ ವಿಧಾನಸಭಾ ಕ್ಷೇತ್ರವನ್ನು ಸಂಚಾರ ಮಾಡಿ ಕ್ಷೇತ್ರ ಜನತೆಗೆ ವಿಶ್ವಾಸ ತೆಗೆದುಕೊಂಡು ಆ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಗಟ್ಟಿಮುಟ್ಟಾಗಿ ಕಾಂಗ್ರೆಸ್ ಬಲಿಷ್ಠ ಮಾಡಿರ್ತಕ್ಕಂಥ ಷಣ್ಮುಖಪ್ಪ ಶಿವಳ್ಳಿ ಅವರು. ಅವರಿಗೆ ಕೆಲವೊಂದಿಷ್ಟು ವಿಷಯದಿಂದ ಹೈಕಮಾಂಡ್ ಮೇರೆಗೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಮತ್ತು AICC ಲೆವೆಲ್ವರೆಗೆ ಸಂಪರ್ಕದಿಂದ ಇವರಿಗೆ ಟಿಕೆಟಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಆದರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಖಾದ್ರಿ ಅವರಿಗೆ ಕಡೆಗಣಿಸಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಅವಕಾಶ ಮಾಡಿಕೊಟ್ರು. ಯಾಸಿರ್ ಖಾನ್ ಪಠಾಣ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರು ಪರಾಭವಗೊಂಡರು. ಮತ್ತೆ ಹೊಳ್ಳಿ ಬಸವರಾಜ ಬೊಮ್ಮಾಯಿ ಮತ್ತು ಹಾಲಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರಿಗೆ ಅವಕಾಶ ಪಡೆದುಕೊಂಡ್ರು. ನಂತರ ಅಲ್ಲಿಂದ ತಮ್ಮದೇ ಹುಟ್ಟಿ ಬೆಳೆದಿರ್ತಕ್ಕಂಥ ಜಿಲ್ಲೆ, ತಮ್ಮದೇ ಹುಟ್ಟಿ ಬೆಳೆದಿರ್ತಕ್ಕಂಥ ಗ್ರಾಮ, ತಮ್ಮದೇ ಹುಟ್ಟಿ ಬೆಳೆದಿರ್ತಕ್ಕಂಥ ಅಣ್ಣನ ಜೊತೆ ಓಡಾಡಿರ್ತಕ್ಕಂಥ ಕ್ಷೇತ್ರ ಕುಂದಗೋಳ 70ನೇ ವಿಧಾನಸಭಾ ಕ್ಷೇತ್ರ. ಈಗಿನ ಹಾಲಿ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಕುಸುಮಾವತಿ ಶಿವಳ್ಳಿ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ S ಚಿಕ್ಕನಗೌಡರು, ಸಿದ್ದನಗೌಡರು ಅವರ ಕ್ಷೇತ್ರದಿಂದ ಮತ್ತು ತಮ್ಮದೇ ಗ್ರಾಮದ, ತಮ್ಮದೇ ಹುಟ್ಟಿ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮ ಸಹೋದರ ಜೊತೆ ನಾನು ಭಾಗವಹಿಸಬೇಕು, ನಮ್ಮ ಮತ್ತೊಂದು ತಾಲೂಕಿಗೆ ಹೋಗಿ ಮತ್ತೊಂದು ಜಿಲ್ಲೆಗೆ ಹೋಗಿ ಸ್ಪರ್ಧೆ ಮಾಡೋದು ಬೇಡ, ಏನೋ ಹೋರಾಟ ಮಾಡಿದ್ರೆ ಎಲ್ಲಿ ಬಿದ್ದಿದ್ದೀವಿ ಅಲ್ಲೇ ಹುಡುಕಬೇಕು, ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಪಡ್ಕೋಬೇಕು ಅನ್ನುವಂಥ ಸಿದ್ಧಾಂತದ ಮೇರೆಗೆ ಮತ್ತೆ ಹೊಳ್ಳಿ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಷಣ್ಮುಖಪ್ಪ ಶಿವಳ್ಳಿ ಅವರು 2024ರ ಲೋಕಸಭೆ ಚುನಾವಣೆಯ ಅಬ್ಸರ್ವರ್ ಆಗಿ ಮತ್ತು 2024ರ ಲೋಕಸಭೆ ಚುನಾವಣೆಯ ಉಸ್ತುವಾರಿಯಾಗಿ ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಓಣಿಯಲ್ಲಿ, ಪ್ರತಿಯೊಂದು ಬೂತ್ನಲ್ಲಿ, ಪ್ರತಿಯೊಂದು ಕಾರ್ಯಕರ್ತರಿಗೆ ಬಲಿಷ್ಠ ಮಾಡೋದಲ್ಲಿ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಮುಂದಿನ 28ರ ವಿಧಾನಸಭೆ ಚುನಾವಣೆ ಬಗ್ಗೆ, 24ರ ಲೋಕಸಭೆ ಭವಿಷ್ಯದ ಬಗ್ಗೆ. ಇಂಡಿಯಾ ಅಲೈನ್ಸ್, UPA ಅಲೈನ್ಸ್ ಹೊರತುಪಡಿಸಾಗಿ ಇಂಡಿಯಾ ಅಲೈನ್ಸ್ ಆಗಿದೆ. NDA ಅಲೈನ್ಸ್ ಜೊತೆ JDS ಮೈತ್ರಿ ಆಗಿದೆ. ಇದೇ NDA ಜೊತೆ ಅಲೈನ್ಸ್ ಆಗಿರ್ತಕ್ಕಂಥ JDS 19ರಲ್ಲಿ ಆಗಿತ್ತು. ಏನೆಲ್ಲ ವಿಶ್ವಾಸಗಳನ್ನು ಇಟ್ಟುಕೊಂಡಿದ್ದಾರೆ. MP ಗೆ ಈ ಬಾರಿ ಯಾರು ಅವಕಾಶ ಪಡೆದುಕೊಳ್ಳಬಹುದು, ಯಾರು ಸೋಲಬಹುದು, ಯಾರು ಗೆಲ್ಲಬಹುದು, ಇಂಡಿಯಾ ಅಲೈನ್ಸ್ ಏನಾಗ್ಬೋದು? ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಿಮ್ಮ ವಿಷಯಗಳನ್ನು ಪ್ರಾರಂಭ ಮಾಡೋದು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತೇನೆ. ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 4-5 ವರ್ಷದಿಂದ ತಾವು ಅಲ್ಲಿ ಪಕ್ಷ ಬಲಿಷ್ಠ ಮಾಡಲು ಹೊರಹೊಮ್ಮಿದ್ರಿ. ಅಲ್ಲಿಂದ ಬೇಸರಾಗಿ ಕುಂದಗೋಳಕ್ಕೆ ಬಂದ್ರಿ. ಕುಂದಗೋಳದಲ್ಲಿ ಈಗಲೂ ಕೂಡ ತಾವು ಪಕ್ಷ ಬಲಿಷ್ಠ ಮಾಡ್ತಾಯಿದ್ರಿ, ಯುವಕರಿಗೆ ಉತ್ಸಾಹ ತುಂಬ್ತಾಯಿದ್ರಿ. ಮತ್ತು 24ರ ಚುನಾವಣೆ ಅತಿ ನಿಮಗೆ ಪ್ರಮುಖವಾಗಿದ್ದ ಚುನಾವಣೆ. ಏನು ಅನಿಸುತ್ತೆ ಸರ್, ಶಿಗ್ಗಾಂವಿ ಯಾಕೆ ಬಿಟ್ರಿ, ಶಿಗ್ಗಾಂವಿಗೆ ಯಾಕೆ ಹೋದ್ರಿ, ರಿಪೀಟ್ ಕುಂದಗೋಳಿಗೆ ಯಾಕೆ ಬಂದ್ರಿ? ಇಲ್ಲ ಸರ್, ನೋಡಿರಿ, ನಾನು ಶಿಗ್ಗಾಂವಕ್ಕೆ ಹೋಗಿದ್ದು ಒಂದು ಉದ್ದೇಶ. ಇಲ್ಲೇನಾಗಿತ್ತು, ನಮ್ಮ ಏನು ದಿವಂಗತ ನಮ್ಮ ಸಹೋದರು ಮಾಜಿ ಸಚಿವರು ಧರ್ಮಪತ್ನಿ ಶಾಸಕರಿದ್ದರು. ನಾನು ಅವ್ರಿಗೆ ಇಲ್ಲೇ ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾನು ಹೈಕಮಾಂಡದ ಒಂದು ಆದೇಶವನ್ನು ಪಡ್ಕೊಂಡು ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ನಾನು ಸಂಘಟನೆ ಮಾಡಬೇಕು, ಹೋರಾಟ ಮಾಡಬೇಕು. ಅದಕ್ಕಿಂತ ಮೂಲ ನಮ್ಮ ಏನು ಸಹೋದರರು 99ದೊಳಗೆ ಏನು ಇಂಡಿಪೆಂಡೆಂಟ್ ಪಕ್ಷೇತರ ಶಾಸಕರಾದಂಥ ಸಂದರ್ಭದಲ್ಲಿ ಅರ್ಧ ಮತಕ್ಷೇತ್ರ ಶಿಗ್ಗಾಂವ್ ತಾಲೂಕು ನಮಗೆ ಸಂಬಂಧಪಟ್ಟಂಥ ಕ್ಷೇತ್ರ ಇತ್ತು. ಹಳೆ ಧಾರವಾಡ ಜಿಲ್ಲೆ ಅಂದ್ರೆ ಏನು ಡಿನೋಟಿಫಿಕೇಷನ್ ಆಯ್ತಲ್ಲ, ಅದಕ್ಕಿಂತ ಬಿಫೋರ್ ಅದು ನಮಗಿದ್ದಂಥ ಸಂದರ್ಭದಾಗ
ನಮ್ಗೆ ಅಲ್ಲಿ ಸಂಪರ್ಕ ಭಾಳ 30 ವರ್ಷದ ಸಂಪರ್ಕ. ಸೊ ನನಗೆ ಇವತ್ತಿಗೂ ಕೂಡ ಪ್ರತಿ ಹಳ್ಳಿ ಬೂತ್ ನಡುಗೂ ಸಂಪರ್ಕ ಇರೋದ್ರಿಂದ ನಮ್ಗೆ ಸೂಕ್ತ ಕ್ಷೇತ್ರ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾನು ಸುಮಾರು 4 ವರ್ಷಗಳ ಕಾಲ ಹಗಲಿ ರಾತ್ರಿ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಸಂಘಟನೆ ಮಾಡಿ ಅಂಥ ಒಂದು ಭೀಕರವಾದಂಥ ಕೋವಿಡ್ ಬಂದಂಥ ಸಂದರ್ಭದಾಗೂ ಕೂಡ ಯಾರೂ ರಾಜಕಾರಣಿಗಳು ಹೊರಗೆ ಬರೆದಂಥ ಸಂದರ್ಭದಲ್ಲಿ ನಾನು 4 ಆಂಬುಲೆನ್ಸ್ಗಳನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಅನುಮತಿಯನ್ನು ಪಡೆದು ಆ ಕ್ಷೇತ್ರದ ಬಡವರಿಗೆ ಸಹಾಯ ಆಗಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಭಾಳ ಆರೋಗ್ಯ ಹದಗೆಟ್ಟಂಥ ಸಂದರ್ಭದಾಗ 4 ಸ್ವಂತ ನಮ್ಮ ಸಹೋದರ ಹೆಸರ ಮೇಲೆ ಫ್ರೀ ಆಂಬುಲೆನ್ಸ್ ಕೂಡ ನಾನಿಟ್ಟು ಸೇವೆ ಮಾಡಿದೆ. ಪ್ರತಿ ವರ್ಷ ಅಲ್ಲಿ ಸಾಮೂಹಿಕ ಕಾರ್ಯಕ್ರಮ ಮಾಡಿದೆ. ಪ್ರತಿಯೊಂದು ಧರ್ಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ಆ ಕೋವಿಡ್ ಏನು ಬಂದಂಥ ಸಂದರ್ಭದಲ್ಲಿ ಏನು ಜನರಿಗೆ ಆರೋಗ್ಯದ ಏನು ಅಸ್ತವ್ಯಸ್ತ ಆಗಿತ್ತು ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಆಸ್ಪತ್ರೆಗೆ ಪೆಟ್ಟಿ ಕೊಟ್ಟು ಅವರಿಗೆ ಬೆಡ್ ಕೊಡಿಸುವಂಥ ವ್ಯವಸ್ಥೆ, ಆಕ್ಸಿಜನ್ ಕೊಡಿಸುವಂಥ ವ್ಯವಸ್ಥೆ, ವೆಂಟಿಲೇಟರ್ ಕೊಡಿಸುವಂಥ ವ್ಯವಸ್ಥೆ ಭಾಳ ಅಲ್ಲಿರ್ತಕ್ಕಂಥ ಸುಮಾರು ನನ್ನ ತೇರಿ ಪ್ರಕಾರ ಒಂದು 85% ಬಡವರ್ಗ ಇರ್ತಕ್ಕಂಥ ಕ್ಷೇತ್ರ ಶಿಗ್ಗಾಂವ್. ಹೀಗಾಗಿ ನಾನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ಹೋರಾಟ ಮಾಡಿ ಸೊ ಕೊನೆಗಳಿಗೆ 2024 ನಮ್ಮ ಟಿಕೆಟ್ ಯಾವುದೇ ಒಂದು ಕಾರಣದಿಂದ 23 ಟಿಕೆಟನ್ನು ಯಾವುದೇ ಕಾರಣದಿಂದ ಮಿಸ್ ಆಯಿತು. ಮಿಸ್ ಆದರೆ ನಾನು ನನ್ನ ಅಂಥ ನಾಯಕರೇನು ಡಿ.ಕೆ. ಶಿವಕುಮಾರ್ ಸಾಹೇಬರು ಆಯ್ತಪ್ಪ ನೀನು ಹೆದರಬೇಡ, ನೀವು ಹೋರಾಟ ಮಾಡಿ ಸಂಘಟನೆ ಮಾಡಿ ನನಗೆ ಗೊತ್ತು, ಮುಂದಿನ ದಿನ ಅಂದಾಗ ಪಕ್ಷ ನೀನು ಕೈ ಬಿಡೋಂಗಲ್ಲ, ನೀನು ಪಕ್ಷದ ಪರ ನಿಲ್ಲು ಎದೆಗುಂದು ಬೇಡ ಅಂತೇನು ನನಗೆ ದೂರವಾಣಿ ಕರೆ ಮಾಡಿ ಹೇಳಿದರು. ನಾನು ಹೇಳಿದೆ, ಯಾಕಂದ್ರೆ ನನಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಸ್ವಂತ ಒಬ್ಬ ಸಹೋದರರು ಹೌದು. ನಮ್ಮ ಕುಟುಂಬದ ವಿಷಯದಲ್ಲಿ ಅವರು ಕೂಡ ಒಂದು ತಂದೆ ತಾಂದಾಗ ಅದಾರ ಅಂದರೂ ಕೂಡ ಏನು ತಪ್ಪಾಗಕ್ಕಿಲ್ಲ. ಅಂಥ ಸಂದರ್ಭದಾಗ ಅವ್ರ ಮಾತಿಗೆ ಹೋಗಟ್ಟು ನಾನು ಎದೆಗುಂದಿದೆ. ಮತ್ತು ಕುಂದಗೋಳ ನನ್ನ ಹಳೆ ಕ್ಷೇತ್ರ, ನಮ್ಮ ಸಹೋದರರು ಸುಮಾರು 3 ಸಲ ಶಾಸಕರು, ನಮ್ಮ ಸಹೋದರ ಧರ್ಮ ಪತ್ನಿ 1 ಸಲ ಶಾಸಕರಾದಂಥ ನಮ್ಮ ಮೂಲ ಕ್ಷೇತ್ರ. ನಾನು ಇಲ್ಲೇ ಹೋರಾಟ ಮಾಡಬೇಕು, ಪಕ್ಷ ಕಟ್ಟಬೇಕು. ಮುಂದಿನ ದಿನಮಾನದಲ್ಲಿ ಏನು ಬರ್ತಕ್ಕಂಥ ಪಾರ್ಲಿಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಮುಂದೆ ಅಸೆಂಬ್ಲಿ ಇರ್ಬೋದು, ಎಲ್ಲವನ್ನು ಇಲ್ಲೇ ಹೋರಾಟ ಮಾಡಿ ಪಕ್ಷ ಬಲಪಡಿಸ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಮರಳಿ ಮತ್ತೆ ನನ್ನ ಕ್ಷೇತ್ರಕ್ಕೆ ನಾನು ಬಂದೆ. ಸರಿ ಸರ್, ಮತ್ತು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಿಂದ ಮರಳಿ ಹೊಳ್ಳಿ ಕುಂದಗೋಳ 70ನೇ ವಿಧಾನಸಭಾ ಕ್ಷೇತ್ರಕ್ಕೆ ಮರಳಿ ವಾಪಸ್ಸು ಬಂದಿರಿ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ 35,000 ಮತಗಳಿಂದ ನಿಮ್ಮ ಕುಸುಮಾವತಿ ಶಿವಳ್ಳಿ ಅವರು ಸೋತರು, ಎಂ.ಆರ್. ಪಾಟೀಲ್ ಅವರು ಆಯ್ಕೆ ಆದರು. ನಂತರ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇರುವಂಥ MP ಚುನಾವಣೆಯ ನೇತೃತ್ವದಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಲು ಸಿದ್ಧಗಳನ್ನು ಮಾಡ್ತಾ ಇದ್ರಿ, ಯಾವ ರೀತಿ ಯುವಕರಿಗೆ ಉತ್ಸಾಹ ತುಂಬ್ತಾ ಇದ್ರಿ, 5 ಗ್ಯಾರಂಟಿಯನ್ನು ಕ್ಷೇತ್ರದ ಮತ ಬಾಂಧವರಿಗೆ ಯಾವ ರೀತಿ ತಲುಪುತ್ತಾ ಇದೆ, ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್? ಸರ್, ಈಗ ನಾನು ಸುಮಾರು 4-5 ತಿಂಗಳಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ಪ್ರತಿಯೊಂದು ಯುವಕರಿಗೆ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಭೇಟಿ ಕೊಡ್ತೀನಿ. ಸೊ ಇಂದ 2023 ಏನು ಚುನಾವಣೆ ಇತ್ತು, ಆ ಚುನಾವಣೆ ಸಂದರ್ಭ ಬೇರೆ ಇತ್ತು. ಸೊ ಇವತ್ತಿನ ಮತದಾರ ಅಭಿಪ್ರಾಯ ನೋಡಿದರೆ ಮತ್ತು ಸರ್ಕಾರ ಕೊಟ್ಟಂಥ ಏನು 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಪ್ರತಿಯೊಂದು ಮತದಾರರು ಕೂಡ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಇಲ್ಲ ನೀವು ಪ್ರತಿಯೊಂದು ಬೂತ್ಗೆ ಬರ್ರಿ, ನಾವು ನಿಮ್ಮ ಕೂಟಾಗಿರ್ತೀವಿ, ಸರ್ಕಾರ ಮತ್ತು ಪಕ್ಷ ಸಾಕಷ್ಟು ಮತದಾರರಿಗೆ ಸಹಾಯ ಮಾಡಿರ್ತಕ್ಕಂಥ ಸರ್ಕಾರ ಐತಿ. ನಾವು ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನ್ದೊಳಗೆ ಈ ಕುಂದಗೋಳ ಮತಕ್ಷೇತ್ರದಿಂದ ಸುಮಾರು 1,80,000ರಿಂದ 1,00,000 ಮತವನ್ನು ನಾವು ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಸಂಘಟನೆ ಮಾಡಿ ಮತವನ್ನು ಕೊಡಿಸೋಣ ಅನ್ನುವಂಥ ಪ್ರತಿಯೊಬ್ಬ ನಮ್ಮ ಏನು ಕ್ಷೇತ್ರದ ಕುಂದಗೋಳ ಕ್ಷೇತ್ರದ ಮತದಾರರಲ್ಲಿರ್ತಕ್ಕಂಥ ಈ ಅಭಿಪ್ರಾಯ ಭಾಳ ಖುಷಿ ಅನ್ನಿಸ್ತೈತಿ. ಹೀಗಾಗಿ ನಾನೀಗ ನೀವು ಬಂದ್ರಿ, ನಾನೀಗಾಗಲೇ ಕ್ಷೇತ್ರ ಕಡೆ ಹೊಂಟಿದ್ದೆ ಆ್ಯಕ್ಚುಲಿ. ಯಾಕಂದರೆ ಇನ್ನೂ ಸುಮಾರು ಒಂದು 2 ತಿಂಗಳೊಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದೋಗ್ಬಿಡ್ತೈತಿ. ಪಕ್ಷ ನಮ್ಮ ಮೇಲೆ ಏನು ಜವಾಬ್ದಾರಿ ಇರ್ತೈತಿ ಅದನ್ನು ಉಳಿಸ್ಬೇಕು ಅನ್ನೋದು ದೃಷ್ಟಿಯಿಂದ ಪ್ರತಿ ಬೂತ್ಗೂ ಕೂಡ ನಾನು ಭೇಟಿ ಕೊಡ್ತಾಯಿದ್ದೆ. ಸರಿ ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಭಾವಿ ನಾಯಕ ಕೇಂದ್ರ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ವಿರುದ್ಧದಲ್ಲಿ ಯಾರ ಕ್ಯಾಂಡಿಡೇಟ್ ಬಂದರೆ ಸೂಕ್ತವಾಗಿರುತ್ತೆ, ಯಾವ ರೀತಿ ಹೋರಾಟಗಳನ್ನು ಸಿದ್ಧಪಡಿಸ್ತಾ ಇದ್ದೀರಿ? ಯಾಕೆಂದರೆ 4-5 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಒಂದು ಕಡೆ, 2 ಬಾರಿ ಸತತವಾಗಿ ಸೋತಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಒಂದು ಕಡೆ, ಈ ಬಾರಿ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಿವಲೀಲಾ ಕುಲಕರ್ಣಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಬರ್ತಾ ಇದೆ. ಒಂದು ಕಡೆ ರಚತ್ ಉಳ್ಳಾಗಡ್ಡಿ ಮಠ ಅಂತ ಹೇಳ್ತಾ ಇದ್ದಾರೆ.
ಅನಿಲ್ ಪಾಟೀಲ್ ಅವರಿದ್ದರು, ಅನಿಲ್ ಪಾಟೀಲ್ಗೆ MLC ಸ್ಥಾನ ಬಗ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಇರೋದರಿಂದ ಯಾರು ಸೂಕ್ತವಾದಂಥ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಹೋರಾಡಲಿಕ್ಕೆ ಇಂಡಿಯಾ ಅಲೈನ್ಸ್ ಈ ಕ್ಷೇತ್ರದಲ್ಲಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಇರೋದರಿಂದ ಏಕಾಂಗಿವಾಗಿ 135 ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ, 66 ಸ್ಥಾನ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ಕಡೆ. ಯಾವ ರೀತಿ ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ರಿ? ಸರಿಲ್ಲ, ಏನು ತಾವು ಹೇಳಿದ್ರಿ, ಪ್ರಹ್ಲಾದ್ ಜೋಶಿ ಭಾಳ ಪ್ರಭಾವಿ ನಾಯಕರು ಅಂತೇಳಿ. ಸೊ ಅವ್ರೇನು ಪ್ರಭಾವಿ ನಾಯಕರಂತೂ ಅಲ್ಲ. ತಮ್ಗೆ ನಾನು ಹೇಳ್ಬೇಕಂದ್ರೆ ಇಲ್ಲೇನಾಗೈತೆ ಅಂದ್ರೆ ಅವರು ಒಂದು ಮೋದಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡ್ತಾರೆ ವಿನ ಈಗ 4.5 ವರ್ಷ ಯಾವ್ದಾರ ಕ್ಷೇತ್ರದಾಗ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟನ್ನ ನೀವು ಕೇಳ್ರಿ ನೋಡೋಣ ಬೇಕಾದ್ರೆ. ಈಗ ಒಂದು 2 ತಿಂಗಳು ಆಯ್ತು, ಈಗ ಹಳ್ಳಿ ಕಡೆ ಭೇಟಿ ಕೊಡಕಂತಾರೆ. ಏನು ಭೇಟಿ ಕೊಡಕಂತಾರೆ? ಪ್ರಚೋದನಕಾರಿ. ಎಂಥ ಪ್ರಚೋದನಕಾರಿ ಅಂದ್ರೆ ಯಾವುದೇ ಒಂದು ಸಮಾಜದ ವಿಷಯವನ್ನು ಮುಂದಿಟ್ಕೊಂಡು ಭೇಟಿ ಕೊಡ್ತಕ್ಕಂಥ ಕೆಲಸ. ಈಗ ನಾನು ನೋಡಿದೆ, ಈಗೇನು ಈ ಕಬಡ್ಡಿ, ಥ್ರೋ ಕಬಡ್ಡಿ ನಾವೆಲ್ಲ ನೋಡ್ತಿದ್ವಿ. ಇವತ್ತು ತಾಲೂಕು ಮಟ್ಟದಾಗ ಕಬಡ್ಡಿ ಟೂರ್ನಮೆಂಟ್ ಅಂತೇಳಿ ಅದು ಯಾರು ಅವ್ರ ನೆಚ್ಚಿನ ನಾಯಕರಾದಂಥ ಮೋದಿ ಸಾಹೇಬ್ರ ಹೆಸರು ಮ್ಯಾಗ ಪ್ರಥಮ ಬಹುಮಾನ 40,000 ಮೋದಿ ಹೆಸರು ಮ್ಯಾಗ ಬಹುಮಾನ ಘೋಷಣೆ ಮಾಡಿ ಇವರು ಪ್ರತಿ ತಾಲೂಕಿನಾಗ ಕಬಡ್ಡಿ ಆಡ್ಸಕ್ಕಂತಾರೆ. ಸೊ ನಾನು ಹೇಳ್ತೀನಿ, 4.5 ವರ್ಷ ಯಾವುದಾರ ಒಂದು ತಾಲೂಕಿಗೆ ಭೇಟಿ ಕೊಟ್ಟು ಒಂದು ಯಾವ್ದಾರ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ಇಂಥದ್ದು ಮಾಡಿದ್ದೇನೆ, ನಾನು ಮತದಾರ ಸಮ್ಮುಖದೊಳಗೆ ಇವತ್ತು ಪಕ್ಷದ ಸಮ್ಮುಖದೊಳಗೆ ಇಂಥ ಕ್ಷೇತ್ರದ ಬಂದು ಮಾಡೇನೆ ಅಂತ ಹೇಳೋಣ ನೋಡೋಣ. ಇಲ್ಲ, ಅವ್ರದ್ದು ಏನೂ ಇಲ್ಲ. ಅವ್ರ ನೋಡ್ರಿ, ಅವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವರು ಅಂಥ ನಾಯಕರಂತೂ ಅಲ್ಲ. ಸೊ ನಮ್ಮ ಪಕ್ಷ ಏನು ಇವತ್ತು ನಮ್ಮ ಸರ್ಕಾರ ಏನೈತಿ, ಸರ್ಕಾರ ಈ ಧಾರವಾಡ ಜಿಲ್ಲೆ ಒಳಗೆ ಪ್ರಬಲವಾದಂಥ ಒಂದು ಕ್ಯಾಂಡಿಡೇಟನ್ನು ಹಾಕಿದ್ದ ಖರೆ ಆದ್ರೆ ಜೋಶಿ ಸೋಲ್ಸೋದೇನು ದೊಡ್ಡ ಕಷ್ಟ ಇಲ್ಲ. ನಿಮ್ಮ ಪ್ರಕಾರದಿಂದ ಪ್ರಬಲ ಕ್ಯಾಂಡಿಡೇಟ್ ಅಂದರೆ ಯಾರು? ಯಾವ ರೀತಿ ಇರಬೇಕು ಅಂದರೆ ಹೆಸರು ತಗೊಳ್ಳೋದಕ್ಕಿಂತ ಯಾವ ರೀತಿ ಕ್ಯಾಂಡಿಡೇಟ್ ಇರಬೇಕು, ಯಾವುದೋ ವಿಷಯದಲ್ಲಿ ಅದು ಮುಂದಾಳತ್ವ ಇರಬೇಕು, ಯಾವ ವಿಷಯದಲ್ಲಿ ಮತವನ್ನು ಬರ್ಬೋದು, ಯಾವ ವಿಷಯವನ್ನು ಯಾವ ಫೇಸ್ ನೋಡಿದರೆ ಏನಾಗಬಹುದು? ಸರಿಗ ನೋಡ್ರಿ, ಈಗ ಏನಾಗ್ತೈತಿ, ನಾವು ಹೈಕಮಾಂಡಿಗೆ ಇಲ್ಲಿ ಏನಾರ ನಾವು ಮಾತಾಡೋದ್ರಿಂದ ಮುಜುಗರ ಆಗ್ತೈತಿ. ನಾವು ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ನೋಡ್ರಿ, ಪಕ್ಷ ನಮ್ಮ ಸರ್ಕಾರ ನಮ್ಮದು. ನಾವು ಯಾರು ಹೆಸರು ಇಂಥ ಸಮಾಜ ಅಂತೂ ಹೇಳೋಕ್ಕಾಗೋದಿಲ್ಲ. ಬಟ್ ಅದರ ಹೈಕಮಾಂಡ್ ಯಾವ ಸಮಾಜಕ್ಕೆ ಕೊಡಲಿ, ಒಟ್ಟು ಒಂದು ಪ್ರಹ್ಲಾದ್ ಜೋಶಿ ಸೋಲಿಸ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಒಂದು ಯೋಗ್ಯ ಅಭ್ಯರ್ಥಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ತಂದೆ ಆದಂಥ ಪ್ರಭಾವ ಇರ್ತಕ್ಕಂಥ ಅಭ್ಯರ್ಥಿಯನ್ನು ನಮ್ಮ ಪಕ್ಷ ಹಾಕಿದ್ದ ಖರೆ ಆದ್ರೆ ಪ್ರಹ್ಲಾದ್ ಜೋಶಿ ಸೋಲಿಸೋದು ಏನು ದೊಡ್ಡ ಕಷ್ಟ ಏನೂ ಅಲ್ಲ. ಸರಿ, ಈ 5 ವರ್ಷದಲ್ಲಿ ಮತ್ತು 3.5 ವರ್ಷ ಅವಧಿಯಲ್ಲಿ ನಿಮ್ಮ ಉಪಚುನಾವಣೆ ಆದ ನಂತರ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ 3.5 ವರ್ಷದಿಂದ ಮತ್ತು ಈ ಕಡೆ ಈಗ ಏನು 8-9 ತಿಂಗಳಿಂದ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಗಿದೆ, ಯಾವ್ಯಾವ ಅಭಿವೃದ್ಧಿಯೊಂದು ಕುಂಠಿತವಾಗಿತ್ತು, ನಿಮ್ಮ ಸಹೋದರರು ನಿಧನರಾಗಿದ್ದ ಸಂದರ್ಭದಲ್ಲಿ ಏನು ಸ್ಟಾಪ್ ಆಗಿತ್ತು, ಮತ್ತು ಉಪಚುನಾವಣೆ ಆಯಿತು, ಉಪಚುನಾವಣೆ ಆದಾಗ ಯಾವ ಅಭಿವೃದ್ಧಿ ಕಡೆ ಜನ ಹೋದರು, ಮತ್ತು ಯಾಕೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ವೈನಿಯವರಿಗೆ ಯಾಕೆ ಸೋಲನ್ನಾಯಿತು? ಇಲ್ಲ, ಈಗ ನೋಡ್ರಿ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಭಾಳ ಮಹತ್ವ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ಸಹೋದರ ಇರ್ತಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಸರ್ಕಾರದೊಳಗೆ ಒಬ್ಬ ಶಾಸಕರಾಗಿ ಈ ಕ್ಷೇತ್ರಕ್ಕೆ, ಈ ಮತದಾರರಿಗೆ ಬೇಕಾದಂಥ ಏನು ಸವಲತ್ತುಗಳು ಮತ್ತು ಅಭಿವೃದ್ಧಿಯ ಕೆಲಸಗಳೇನಿದ್ದು, ಆ ಅಭಿವೃದ್ಧಿ ಕೆಲಸವನ್ನು ಮತ್ತು ಈ ಕ್ಷೇತ್ರದ ಜನತೆಗೆ ಮುಟ್ತಕ್ಕಂಥ ಯೋಜನೆಯನ್ನು ಭಾಳ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಕ್ಕಂಥ ನಮ್ಮ ಸಹೋದರರು. ಮುಂದೆ ಅವರು ಸಚಿವರಾದರು. ಅಕಾಲಿಕವಾಗಿ ಅವರು ನಿಧನ ಹೊಂದಿದ ಸಂದರ್ಭದಲ್ಲಿ 2019ರಾಗ ನಮ್ಮ ಸಹೋದರ ಧರ್ಮಪತ್ನಿಗೆ ಏನೋ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಇತ್ತು. ಆವಾಗೇನು ಸುಮಾರು ಒಂದು 14 ತಿಂಗಳ ಇರಬೇಕು. 14 ತಿಂಗಳ ಮೋಸ್ಟ್ಲಿ ನಮ್ಮ ಸರ್ಕಾರ ಡಿಸರ್ವ್ ಆಯಿತು. ನಮ್ಮ ಬ್ರದರ್ ಧರ್ಮಪತ್ನಿ ಅವ್ರ ಶಾಸಕರಾದ ಸಂದರ್ಭದಲ್ಲಿ ಆವಾಗ ಅಭಿವೃದ್ಧಿ ಏನಾಗಬೇಕಾಯಿತು, ಅಭಿವೃದ್ಧಿ ಕಡೆ ಗಮನ ಹರಿಸಿ ಕೆಲಸ ಮಾಡಿದ್ರು ಅವರು. ಮುಂದೇನಾಗ್ಬಿಡ್ತು, ಸರ್ಕಾರ ಡಿಸೋಲ್ ಆದಂಥ ಸಂದರ್ಭದಲ್ಲಿ ಮುಂದೆ 3.5 ವರ್ಷ BJP ಸರ್ಕಾರ ಬಂತು. ಹೌದು, BJP ಸರ್ಕಾರ ಬಂದಾಗ ಅವ್ರು ತಮ್ಮದೇ ಆದಂಥ ಪ್ರಭಾವ ಬೀರಿದರು. ಈಗೇನು ಶಾಸಕರು MR ಪಾಟೀಲ್ ರದಾರ ಅಂತಿರಲ್ಲ, ಅವರ ಮಾವರು ಆ ಟೈಮ್ನಾಗ ಲೋಕೋಪಯೋಗಿ ಮಂತ್ರಿ ಆಗಿದ್ದರು.
ಅವಾಗೇನೇನು ಅಭಿವೃದ್ಧಿ ಕೆಲಸ ತೊಗೊಂಬಂದರು ಸಿ ಪಾಟೀಲ್ ಕೆಲಸ ತೊಗೊಂಬಂದು ಕೆಲಸ ಮಾಡಿಸಿದ್ರು. ಅವ್ರ ಸರ್ಕಾರದಾಗಿದ್ದಂಥ ಏನು ಕಾಮಗಾರಿಗಳಂತಂದ್ರು ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಾಗ ಗುತ್ತಿಗೆದಾರ ಬಿಲ್ಲು ಕೂಡ ಇನ್ನೂ ಇವತ್ತಿಗೂ ಆಗಿಲ್ಲ. ನಾನು ಸುಮಾರು ಜನ ಕೇಳ್ತಿರ್ತೀನಿ, ಎಷ್ಟೋ ಜನರು ಬಿಲ್ ಆಗಿಲ್ಲ ಅಡ್ಡಾಡ್ತಾರೆ ಪಾಪ. ಅಂದ್ರೆ ಜನರಿಗೆ ಏನು ಮರ್ಚ ಬುದ್ಧಿ ಏನು ಊದಬೇಕಾಗಿತ್ತು ಅದನ್ನು ಊದಿ ಮತ್ತಾರಿಗೆ ನಾನೇ ಮುಂದೆ ಈಗ ಇಷ್ಟೀಗ ಏನಿಲ್ಲ ಕೆಲಸ ತಂದಿನಿ, ಮುಂದೆ ನಾನು ಏನೆಲ್ಲ ಮಾಡಿಬಿಡ್ತೇನೆ ಅನ್ನೋಂಥ ಜನರಿಗೆ ಮನಸ್ಸನ್ನು ತಿರ್ಚಿ ಬರ್ತಕ್ಕಂಥ ಏನು 23 ಚುನಾವಣೆ ಇತ್ತು, ಚುನಾವಣೆಯಲ್ಲಿ ಅವ್ರು ಗೆದ್ದಿರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಮತದಾರದಾರ ಈಗೇನು 24ರ ಪಾರ್ಲಿಮೆಂಟ್ ಚುನಾವಣೆ ಐತಿ, 24ರ ಪಾರ್ಲಿಮೆಂಟ್ ಚುನಾವಣೆಗೆ ಅದೇ ಜನ ಉತ್ತರ ಕೊಡ್ತೈತಿ. ಈಗ ಅವ್ರು ಏನು ಮಾಡ್ಯಾರ, ಇವತ್ತು ಏನು ನಡೆದೈತಿ, ಇವತ್ತು ನೋಡಿರಿ ಸುಮಾರು ಆಲೆ ಅವ್ರು ಶಾಸಕರಾಗಿ ಎಷ್ಟು ಒಂದು 9 ತಿಂಗಳಾಯ್ತು, 9ರಿಂದ 10 ತಿಂಗಳಾಗಿ 9ರಿಂದ 10 ತಿಂಗಳಾಯ್ತು. ಸಿಂಗಲ್ ಇವತ್ತು ಆ ಮತದಾರ ಏನು ಕ್ಷೇತ್ರದ ಮತದಾರ ಕಷ್ಟಕ್ಕೆ ಮತ್ತು ಅವ್ರ ದುಃಖಕ್ಕೆ ಏನಾರು ಹೋಗಿ ₹1 ಸ್ಪಂದಿಸುವಂಥ ಕೆಲಸ ಮಾಡ್ಯಾರನೇ ಬೇಕಾದ್ರೆ ನೀವು ಕೇಳ್ರಿ ನೋಡಿ, ಜನ ಅದಕ್ಕೆ ಉತ್ತರ ಕೊಡ್ತೈತಿ 24ರ ಚುನಾವಣೆ ಒಳಗೆ. ಸರಿ 24 ಚುನಾವಣೆ ಒಳಗೆ ಜನ ತಕ್ಕ ಪಾಠ ಕಲಿಸುತ್ತೆ ಅಂತ ತಾವು ಹೇಳ್ತೀರಿ. ಆದರೆ ಕೆಲವೊಂದಿಷ್ಟು ಭಾರತೀಯ ಜನತಾ ಪಕ್ಷದ ಶಾಸಕರ ಜೊತೆ ನಾನು ಸಂದರ್ಶನ ತೊಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕ್ಷೇತ್ರದಲ್ಲಿ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಇವರು 5 ಗ್ಯಾರಂಟಿಯಿಂದ ನಮಗೆ ಬಜೆಟ್ ಬರ್ತಾ ಇಲ್ಲ, ಈ 5 ಗ್ಯಾರಂಟಿಗೆ ಇವ್ರಿಗೆ ಬಜೆಟ್ ಸಾಲ್ತಾ ಇಲ್ಲ, ಇವ್ರ ಕ್ಷೇತ್ರದ ಕಡೆ ಹಣ ಹಾಕ್ತಾ ಇಲ್ಲ, ಮತ್ತು ನಾವು ಯಾವ ರೀತಿ ಹೋಗಿ ಜನರಿಗೆ ಮನವೊಲಿಸಬೇಕು ಅಂತ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ. ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು ಅಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ, ಅವ್ರ ಕೈಲಿ ಮಾಡಿಸ್ಲಿಕ್ಕೆ ಆಗಲಿ ಅಂದರೆ ನಾವೇನು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದವ್ರು ಅಂತಾರೆ. ಭಾರತೀಯ ಜನತಾ ಪಕ್ಷದವ್ರು ಅಂತಾರೆ ಇವರು 5 ಗ್ಯಾರಂಟಿನೇ ಅವ್ರಿಗೆ ಸಾಕೋಲಿಕ್ಕೆ ಆಗ್ತಾ ಇಲ್ಲ, ಇದು ಬಿಟ್ಟಿ ಭಾಗ್ಯಗಳನ್ನು ಅಂತೇಳಿ ಒಂದು ಪಟ್ಟ ಕೊಡ್ತಾರೆ. ಅದೇ ಬಿಟ್ಟಿ ಭಾಗ್ಯ ತಗೊಂಡು ಲೋಕಸಭೆ ಚುನಾವಣೆಗೆ ಬರ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದು ನಾವೇ, 1 ಸೀಟ್ ಆದರೂ ಬೆಂಗಳೂರು ಗ್ರಾಮಾಂತರ ಸೀಟ್ ಉಳಿಸ್ಕೊಳ್ಳಿ ಅವರು ಅಂತ ಹೇಳ್ತಾರೆ. ನೋಡ್ರಿ, ಈಗ BJP ಅವ್ರಿಗೆ ಸದ್ಯ ರಾಜ್ಯದಾಗ ಏನೂ ಕೆಲಸ ಇಲ್ಲ. ಈಗ ಅದನ್ನು ಇಂಥವನ್ನ ಪ್ರಚೋದನಕಾರಿ ಹೇಳಿಕೆಯನ್ನು ಹೇಳ್ಕೊಂತ ಅಡ್ಡಾಡೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಸರ್ಕಾರದೊಳಗೆ ಏನು 5 ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿತು. ಘೋಷಣೆ ಮಾಡಿ ಮೊನ್ನೆ ಏನು ಫೆಬ್ರವರಿ ಒಳಗೆ ಬಜೆಟ್ ಆಯಿತು, ತಮಗೂ ಗೊತ್ತೈತಿ. ಹೌದು, ಪ್ರತ್ಯೇಕ ಇಲಾಖೆವಾರು ಎಷ್ಟೆಷ್ಟು ಅನುದಾನವನ್ನು ಕೊಡಬೇಕಂತೇಳಿ ಅಲ್ಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆ ಇಲಾಖೆ ಬಜೆಟನ್ನು ಕೂಡ ನಿಗದಿಪಡಿಸಿ ಅಮೌಂಟನ್ನು ಕೂಡ ಕೊಟ್ಟರು. ಮತ್ತು ಏನು 5 ಗ್ಯಾರಂಟಿ ಯೋಜನೆಗೆ ಎಷ್ಟು ಹಣ ಬೇಕಾಗಿತ್ತು ಆ ಹಣವನ್ನು ಕೂಡ ಸಪ್ರೇಟಾಗಿ ಅದಕ್ಕಾಗೇ ತೆಗೆದಿಟ್ಟು ಆ ಬಜೆಟ್ನೊಳಗೆ ಘೋಷಣೆಯನ್ನು ಕೂಡ ಮಾಡಿದರು. ಮತ್ತು ಅಂಥ ಸಂದರ್ಭದಲ್ಲಿ ಈ BJP ನಾಯಕರಿಗೆ ನೀವು ಹೇಳಿದಿರಲ್ಲ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡ್ಯಾರ. ಈಗ ನೋಡಿರಿ, ಮೋದಿಯವರು ಒಂದು ಗ್ಯಾರಂಟಿ ಏನೋ ಯಾವುದೋ ಒಂದು ಸ್ಕೀಮ್ ಘೋಷಣೆ ಮಾಡ್ಯಾರ, 5 kg ಫ್ರೀ ಅಕ್ಕಿ ಅಂತ. ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿ 5 kg ಗ್ಯಾರಂಟಿ ಅಕ್ಕಿ ಬೀದಿಯಾಗ ಪಾಂಪ್ಲೆಟ್ಸ್ ಹಚ್ಚಾರ. ನಾನು ನೋಡಿದೆ, ಇಲ್ಲಿ ಅಡ್ಡಾಡ್ತಿರ್ತೇನಲ್ಲ. ಸೊ ಅಲ್ರಿ, ಒಬ್ಬ ಧೀಮಂತ ನಾಯಕರು ಯಾರು ಸಿದ್ದರಾಮಯ್ಯ ಸಾಹೇಬರು, ಬಡವರ ಪರ ಇರ್ತಕ್ಕಂಥ ಒಬ್ಬ ನಾಯಕರು. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಸಹಿತ ಬಡವರ ಪರ ಇರ್ತಕ್ಕಂಥ ಒಂದು ನಾಯಕರು. ಇವರೇನು ಇಬ್ಬರು ಕೂಡಿ ಈ ಸರ್ಕಾರದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 5 ಯೋಜನೆಯನ್ನು ಸಂಪೂರ್ಣವಾಗಿ 2 ರಿಂದ 3 ತಿಂಗಳದಾಗ 5 ಯೋಜನೆಯನ್ನು ಜಾರಿ ತೊಗೊಂಬಂದ. ಮತ್ತು ಇನ್ನು ಅವ್ರಿಗೆ ಏನು ಸಹಿಸ್ಕೋಬೇಕು ಕೇಳಿರಲ್ಲ. BJP ಅವ್ರಿಗೆ ಹೇಳ್ಕೋಕ್ಕೆ ಗೌರವ ಇಲ್ಲ ರೀ. ಕ್ಷೇತ್ರದಾಗ ಹೋದ್ರೆ ಈಗ ಅವ್ರನ್ನ ಕಾಯಕಂತಾರೆ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಕೇಳ್ತಾರೆ ಅವರು, ನಾವು 28 ಗೆದ್ದು ಬಿಡ್ತೇವೆ ಅಂತೇಳಿ. ಅಲ್ಲೇ ಏನು ಕೇಳ್ತಾರೆ ರೀ, ನಾವು ಹೋಗಿ ಬೆಂಗಳೂರಿಗೆ ಇದ್ರಾಗ ಗೆಲ್ತಾರೆ. ಅವ್ರು ಏನು ಗೆಲ್ತಾರೆ, ಸುಮ್ಮನೆ ಹೇಳ್ತಾರೆ ರೀ, ಬುರುಡಿ ಬಿಡ್ತಾರೆ ಅವ್ರು. ಹೋಗಣ್ರಿ ಅಲ್ಲಿ ನೋಡೋಣ ಬೇಕಾರೆ. ಅಲ್ಲೇ ನಮ್ಮ ನಾಯಕರಾಗ ಗೆಲ್ಲೋದು ಏನು ನಮ್ಮ DK ಸುರೇಶ್ ಸಾಹೇಬ್ರದಾರ, ಅವ್ರು ಬಿಟ್ಟರು ಇವ್ರಿಗೆ ಅಲ್ಲಿ ನೋಡಿದ್ರಲ್ಲ ಕನಕಪುರದ ಏನು ದೊಡ್ಡ ಹವಾ ಮಾಡಿದ್ರು. ಹೌದು, 6 ವರ್ಷಕ್ಕೂ ನಿಲ್ಲಿಸಿದ್ರು. ನೋಡಿದ್ರಲ್ಲ ಎಂಥ ಹವಾ ಮಾಡಿದ್ರು. ನಮ್ಮ ಸಾಹೇಬ್ರು ಸ್ವಾಗತ ಮಾಡಿದ್ರು. ಯಾರು ಬರ್ತೀರಿ ಬರೀಪ್ಪ ಅಂತ ಸ್ವಾಗತ ಮಾಡಿದ್ರು. ಜನ ಉತ್ತರ ಕೊಡಲಿಲ್ಲ ಅವ್ರಿಗೆ. 1,25,000 ಓಟ್ಲೇ ಸೋಲಿಸಿಬಿಟ್ರಲ್ರಿ ಜನ. ಇನ್ನೇನು ಬೇಕು ರೀ ಅವ್ರಿಗೆ? ಅಲ್ಲೇನು ಮಾಡ್ತಾರೆ ರಾಮನಗರದ ಇಲೆಕ್ಷನ್? ಸೊ ಅವ್ರು ಹೇಳ್ತಾರೆ. ಸೊ ಈ ಧಾರವಾಡ ಪಾರ್ಲಿಮೆಂಟ್ ಇಲೆಕ್ಷನ್ ನಮ್ಮ ಪಕ್ಷ, ನಮ್ಮ ನಾಯಕರು ಪ್ರಬಲವಾದಂಥ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದ ಖರೆ ಆದ್ರೆ 100% BJP ಸೋಲು ಕಟ್ಟಿಟ್ಟು ಬುತ್ತಿ. ಈ ಧಾರವಾಡ ಸುಮಾರು ಏನು 7 ರಿಂದ 8 ಸಲ ಸತತವಾಗಿ BJP ಎಲ್ಲಿಂದ ಗೆದ್ಕೊಂತ ಬಂದೈತಲ್ಲ, ಈ ಸಲ 100% ಕಾಂಗ್ರೆಸ್ ಗೆಲ್ತೈತಿ. ಅದ್ರ ಒಂದೇನು ವಿಚಾರ ಅಂತಂದ್ರೆ, ಸೊ ಇಲ್ಲೇ ಮೇಜರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜಾಸ್ತಿ ಐತಿ ಈ ಜಿಲ್ಲೆ ಒಳಗೆ. ಯಾವುದು ಧಾರವಾಡ ಮತ್ತು ಪಾರ್ಲಿಮೆಂಟ್ ಏನೈತಿ,
ಮ್ಯಾಕ್ಸಿಮಮ್ ಬ್ಯಾಕ್ವರ್ಡ್ ಜನ ಜಾಸ್ತಿ ಇರೋದ್ರಿಂದ ಹೈಕಮಾಂಡು ಯಾರನ್ನಾರ ಬ್ಯಾಕ್ವರ್ಡ್ದೊಳಗೂ ಅಕಸ್ಮಾತ್ ಚಲೋ ಅಭ್ಯರ್ಥಿ ಸಿಗ್ತೈತೆ ಐಂದದೊಳಗೆ ಸಿಗ್ತೈತೆ ಅಂದ್ರೆ ಅದನ್ನು ಗುರುತಿಸಿ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಿದ್ರೆ ಭಾಳ ಸಂತೋಷ ಆಗ್ತೈತೆ ಅನ್ನೋ ಮಾತನ್ನು ಕೂಡ ನಾನು ನಿಮ್ಮ ಮುಖಾಂತರ ನಮ್ಮ ಪಕ್ಷದ ಹೈಕಮಾಂಡಿಗೆ ನಾನು ತಿಳಿಸಲು ಇಚ್ಛಿಸ್ತಾ ಇದ್ದೇನೆ. ಸರಿ ಸರ್, ನಾನು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಸಮಯದ ವಿಚಾರ ಮಾಡ್ತಾ ನೀವು ಕ್ಷೇತ್ರದ ಕಡೆ ಹೋಗೋದ್ರಿಂದ ನಾನು ಸಂದರ್ಶನ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. 28 ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಂದ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ? ಈಗಿನ 5 ಗ್ಯಾರಂಟಿ ಮತ್ತು 3 ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಆಗೋದ್ರಿಂದ 135 ಶಾಸಕರು ನಿಮ್ಮ ಜೊತೆ ಇರೋದರಿಂದ ಪಕ್ಷದ ಬಿಟ್ಟು ಚಿಹ್ನೆಯ ಲೋಗೋ ಮೇಲೆ ಬಂದಿರತಕ್ಕಂಥ 35 ಶಾಸಕರ ಬಲ ನೋಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಇಂಡಿಯಾ ಅಲೈನ್ಸ್ ಮತ್ತು JDS ಮತ್ತು BJP NDA ಇರೋದರಿಂದ ಲಾಸ್ಟ್ ಟೈಮ್ ನಿಮ್ಮ ಜೊತೆ ಬಂದು ಒಂದೊಂದು ಸೀಟ್ ಹಚ್ಕೊಟ್ರು. ಈ ಸದ್ಯ ಅವ್ರ ಜೊತೆ ಹೋಗಿ ಎಷ್ಟು ಸೀಟ್ ಹಚ್ಕೊತಾರೆ ಅನ್ನೋದು ದೇವ್ರಿಗೂ ಗೊತ್ತು. ಮುಂದಿನ ಫಲಿತಾಂಶದಲ್ಲಿ ಗೊತ್ತಾಗಬೇಕಾಗಿತ್ತು. ನಿಮ್ಮ ಪ್ರಕಾರದಿಂದ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ಇದು ನಿಮ್ಮ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾ ಏನು ಜಾರಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರ ಸ್ಥಳೀಯ ಮುಖಂಡರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇರುವಂಥ ಅವ್ರ ಮುಖಂಡರಿಂದ ಬರ್ತಾ ಅಂತ ಹೇಳಿಕೆ, ಇದರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಸರಿ, ತಾವು ಏನು ಕೇಳಿದ್ರಲ್ಲ, ನಾನು ನಿನ್ನೆ ಯಾವುದೋ ಒಂದು ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೆ. ಉತ್ತರ ಪ್ರದೇಶದೊಳಗೆ ಒಂದು ಸರ್ವೆ ಮಾಡಿದ್ದಾರೆ ಆಲ್ರೆಡಿ. ಸರ್ವೇದೊಳಗೆ ನೀವು ನೋಡಿ ನಿಮ್ಗೆ ಗಮನಕ್ಕೆ ಇರಬೇಕು. ಆಲ್ರೆಡಿ ಅಲ್ಲೇ ಜನರು ಹೇಳ್ತಾರೆ 67% ರಾಹುಲ್ ಗಾಂಧಿನ PM ಆಗ್ಬೇಕಂತೇಳಿ 67%. ನೋಡಿರಿ, ಉತ್ತರ ಭಾರತ ದೊಡ್ಡ ನಮ್ಮ ದೇಶದೊಳಗೆ ಇರ್ತಕ್ಕಂಥ ಉತ್ತರ ಭಾರತ ದೊಡ್ಡ ಅತಿ ಹೆಚ್ಚು ಸದಸ್ಯರನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ. 80 ಸಂಸದರನ್ನು ಪಡೆದಿರ್ತಕ್ಕಂಥ ದೊಡ್ಡ ರಾಜ್ಯ ಅದು. ಹೌದು. ಅಲ್ಲಿ ಸರ್ವೆ ಮಾಡಿದ ಪ್ರಕಾರ ನೋಡಿದ್ರೆ 67% ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳ್ತಾರಂದ್ರೆ ಇನ್ನು ಮುಂದೆ ಅವ್ರದ್ದು ಏನು 400-300 ಅನ್ನೋದು ಉತ್ತರ ಪ್ರದೇಶದಿಂದ ಜನ ಉತ್ತರ ಕೊಡ್ತಾರಲ್ರಿ ಸರ. ನಾನು ನೋಡಿ ಭಾಳ ಖುಷಿ ಅನ್ನಿಸ್ತು. ನೀನು ನೋಡಿ, ಅವ್ರು ಮೋದಿಗೆ 27% ಆಗೈತೆ ರೀ. ನೋಡಿರಿ, ಮೋದಿಗೆ ಏನು ಮಾಡೋಕ್ಕೆ ಸಾಧ್ಯ ಇತ್ತಲ್ಲ, ಮೋಸ. ಹಿಂದೆ ಈ ನಮ್ಮ ಹಳ್ಳಿ ಒಳಗೆ ಜಾದುಗಳು ಬರ್ತಿದ್ರು. ಒಂದು ಜಾದು ಬಂದು ಏನೋ ನಮ್ಮನ್ನು ಚಾಯ್ ಕುಂಕ್ ಮಾಡಿ ಒಂದು ಜಾದು ಮಾಡಿ ತೋರಿಸ್ಬಿಡ್ತಿದ್ರಲ್ಲ. ಈ ಮೋದಿ ಅದನ್ನೆಲ್ಲ ಮಾಡಿ ಮುಗಿಸ್ಯಾನ. ಈಗ ಇವು ನೆಮ್ಕೊಂಡು ಯಾರು ಕುಂತಾರಲ್ಲ, ಆ 3 ನಾಮ ಬಿದ್ದಂಗೆ ಮಾರಿ ನೋಡ್ರಲ್ಲ. ನೀವು ಬದುಕೋದು ಎಷ್ಟು ಹಳ್ಳಿ ಸಾಹೇಬ್ರು ಬಿಡ್ರಿ, ದೊಡ್ಡ ಬಿಟ್ಬಿಡ್ರಿ. ನೋಡಿ, ಗ್ರಾಮೀಣ ಭಾಗದಾಗ ಬದುಕ್ತಕ್ಕಂಥ ರೈತರಿಗೆ ಸಹಿತ ಅಷ್ಟು ಸಂಕಷ್ಟ ಐತಿ. ಒಂದು 100 ರೂಪಾಯಿನೂ ಸಹಿತ ಒಂದು ಏನಾರು ಮಾಡೋಕೆ 100 ರೂಪಾಯಿ ಲೀಗಲಿ ಕೊಡಬೇಕು, ಲೀಗಲಿ ತೊಗೋಬೇಕು. ಆ ಪರಿಸ್ಥಿತಿ ರೈತ ಏನು ಮಾಡೋಕ್ಕಾಗತ್ತೆ? ಅಂಥ ಸಂದರ್ಭದೊಳಗೆ ಏನು ಮಾಡೋಕ್ಕಾಗಲ್ಲ. 100% ನಮ್ಮ UPA ಸರ್ಕಾರ ಸೆಂಟ್ರದೊಳಗೆ 100% ಸರ್ಕಾರ ರಚಿಸ್ತೈತಿ. ಅದರಲ್ಲಿ ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂಥ 28 ಏನು ಲೋಕಸಭಾ ಚುನಾವಣೆ ಐತಿ, 28ರಲ್ಲಿ ನಮ್ಮ ನಾಯಕರು ಕೂಡ ಪದೇ ಹೇಳ್ತಿರ್ತಾರೆ 20ಕ್ಕೂ ಹೆಚ್ಚು ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ನಮಗೂ ಕೂಡ ಐತಿ, ನಮ್ಮ ಮತದಾರರಿಗೂ ಕೂಡ ಐತಿ, ನಮ್ಮ ನಾಯಕರಿಗೂ ಕೂಡ ಐತಿ. ಈ ಧಾರವಾಡ ಏನು ಪಾರ್ಲಿಮೆಂಟ್, ವಿಶೇಷವಾಗಿ ಧಾರವಾಡ ಪಾರ್ಲಿಮೆಂಟ್ ಏನೈತಿ, ನಾನು ಏನು ಹೇಳಿದೆ ಆ ಒಂದು ವಿಷಯದೊಳಗೆ ನಮ್ಮ ಪಕ್ಷದ ನಾಯಕರು ಸೂಕ್ತವಾದಂಥ ಅಭ್ಯರ್ಥಿಯನ್ನು ಹಾಕ್ಸಿದ್ರು. 100ಕ್ಕೆ 100 ಹಗಲಿ ರಾತ್ರಿ ಶ್ರಮಪಟ್ಟು ಪ್ರಹ್ಲಾದ್ ಜೋಶಿ ಏನು 4 ಬಾರಿ ಗೆದ್ದು 5ನೇ ಬಾರಿ ಏನು ಚುನಾವಣೆಗೆ ರೆಡಿ ಆಗ್ಯಾರ, ಜನರ ಕಡೆಯಿಂದ ಉತ್ತರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಸರಿ ಸರ್, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರು ಮತ್ತು ಈಗಿನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, 11 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ದಳ ಪಕ್ಷದ HD ದೇವೇಗೌಡರು, ಇವರೆಲ್ಲನ್ನು ನೋಡಿದರೆ ನಿಮಗೆ ಇದರಲ್ಲಿ ದೇಶಕ್ಕಾಗಿ ಚಿಂತನೆ ಮಾಡಿರ್ತಕ್ಕಂಥ, ದೇಶದ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ, ದೇಶ ಅಂದರೆ ಈ ರೀತಿ ಇರಬೇಕಂತ ನೋಡ್ಕೊಂಡು ಬಂದಿರತಕ್ಕಂಥ ಪ್ರೈಮ್ ಮಿನಿಸ್ಟರ್ ಯಾರು ಸರ್ ನಿಮ್ಮ ಪ್ರಕಾರ? ಇಲ್ಲ, ನಾನು ನೋಡ್ರಿ ಭಾಳ ಮುತ್ಸದ್ದಿ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ. ಅದರಲ್ಲಿ ನೆಹರೂಜಿಯವರು ಅದಾರ, ಇಂದಿರಾ ಗಾಂಧೀಜಿಯವರು ಅದಾರ, ಮತ್ತು ಇತ್ತಿತ್ತಲ್ಲೇ ನೀವೇನು ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಅವರ ಲೆಕ್ಕಾಚಾರ ಬಂದಾಗ, ಮನಮೋಹನ್ ಸಿಂಗರು ನೋಡ್ರಿ 2 ಸಲ ಸತತವಾಗಿ ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ 14-14ರಲ್ಲಿ ಸಂದರ್ಭದಲ್ಲಿ ದೇಶದಾಗ ಭಾಳ ಭೀಕರವಾದಂಥ ಬರಗಾಲವನ್ನು ನಾವು ಎದುರಿಸಿದ್ವಿ.
ಎದುರಿಸ್ತಿರ್ತಕ್ಕಂಥ ಸಂದರ್ಭದೊಳಗೆ ಅವರು ರೈತರ ಬಗ್ಗೆ ಚಿಂತನೆ ಮಾಡಿ ಸುಮಾರು 70,000 ಕೋಟಿಗಿಂತ ಅಧಿಕ ರೈತರ ಸಾಲವನ್ನು ಮನ್ನಾ ಮಾಡಿ ಪ್ರತಿಯೊಬ್ಬ ರೈತರಿಗೆ ಪ್ರಧಾನಮಂತ್ರಿ ಹೆಂಗಿರಬೇಕು, ಪ್ರಧಾನಮಂತ್ರಿ ಅಂದರೆ ಏನು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಂಥ ಏಕೈಕ ನಾಯಕರು ಮನಮೋಹನ್ ಸಿಂಗ್ ಅವರ ಏನು ಚಿಂತನೆ ಐತಿ, ಚಿಂತನೆ ಮುಂದಿನ ದಿನಮಾನದಲ್ಲಿ ಬರ್ತಕ್ಕಂಥ ಏನು ಪಾರ್ಲಿಮೆಂಟ್ ಚುನಾವಣೆ ಏನೈತಿ ನಮ್ಮ ನಾಯಕರಾದಂಥ ಈಗೇನು ಹೇಳಿದ್ವಲ್ಲ ಎಲ್ಲರೂ ಅವರ ಜನರ ಕೂಟಾಗಿ ಜನರ ಹತ್ತಿರ ಜನರ ಒಡನಾಟದಲ್ಲಿ ಏನಿದ್ರು ಆ ಚಿಂತನೆಯನ್ನು ನಾವು ಗಮನದಲ್ಲಿ ಇಟ್ಕೊಂಡು 24ರ ಚುನಾವಣೆ ನಾವು ಎದುರಿಸೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ನಮಸ್ತೆ, ಜೈ ಹಿಂದ್. ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 4 BJP ಇದೆ, 4 ಕಾಂಗ್ರೆಸ್ ಇದೆ. ಎಸ್, ಈ 4 ಇರೋದು ಕ್ಷೇತ್ರದಲ್ಲಿ ಇದ್ದಂಥ ಟೋಟಲ್ 8 ವಿಧಾನಸಭಾ ಕ್ಷೇತ್ರ 16 ಲಕ್ಷ ಚಿಲ್ಲರ ಮತದಾರರನ್ನು ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? 5 ಗ್ಯಾರಂಟಿಗಳ ಬಗ್ಗೆ, ಲೋಕಸಭೆ ಚುನಾವಣೆ ಬಗ್ಗೆ, ಮುಂದೆ ಬರ್ತಾ ಇರುವಂಥ ವಿಧಾನಸಭೆ ಚುನಾವಣೆ, TP ZP. ಸರ್ ಏನಿಲ್ಲ, ನಾನು 8 ವಿಧಾನಸಭೆಯ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾನು ಒಂದು ವಿನಂತಿ ಏನು ಮಾಡ್ಕೊತೀನಿ ಅಂದ್ರೆ, ನಾವು ಸುಮಾರು ಈಗ ಆಲೇನು 10 ವರ್ಷ ಈ BJP ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಏನು ಘಟನಾವಳಿಗಳಿರ್ಬೋದು, GST ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಜನರ ಮೇಲೆ ಹೊರೆಯಾಗಿರ್ತಕ್ಕಂಥ ಏನು ಮೋದಿ ಸರ್ಕಾರ ಐತಿ, ಈ ಸರ್ಕಾರಕ್ಕೆ ತಾವೆಲ್ಲ ಮತದಾರರು ವಿಚಾರವನ್ನು ಮಾಡಿ ಬರ್ತಕ್ಕಂಥ 2024ರ ಪಾರ್ಲಿಮೆಂಟ್ ಚುನಾವಣೆ ಏನು ಸುಮಾರು 2 ತಿಂಗಳಲ್ಲಿ ಐತಿ, ಈ ಚುನಾವಣೆಗೆ ವಿಶೇಷವಾಗಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಏನು 5 ಗ್ಯಾರಂಟಿ ಯೋಜನೆಗಳನ್ನೇನತಿ ಪ್ರತಿಯೊಂದು ಕುಟುಂಬಕ್ಕೆ ಏನಿಲ್ಲ ಅಂದರೂ ಪ್ರತಿ ತಿಂಗಳ 2,000 ನಾವು ಉರಿಸ್ತಕ್ಕಂಥ ಕರೆಂಟ್ ಇರ್ಬೋದು, ಮತ್ತು ಅವರಿಗೆ ಅಕ್ಕಿ ಇರ್ಬೋದು, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ. ಈಗ ಆಲ್ರೆಡಿ ಯುವ ನಿಧಿ ಕೂಡ ಎಲ್ಲ ಪ್ರಾರಂಭವಾಗಿದೆ, ವಿದ್ಯಾರ್ಥಿಗಳು ಪ್ರಾರಂಭ ಆಗಿಬಿಟ್ಟೈತಿ. ಸುಮಾರು ಒಂದು 3-4 ತಿಂಗಳಿಂದ ಜಾರಿ ಆಯಿತು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬ ಮತದಾರರು ನಾವು ಒಂದೊಂದು ಮತವನ್ನು ಕೂಡ ನಾವು ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನ್ದೊಳಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಬೇಕು, ಸೆಂಟ್ರಲಲ್ಲಿ UPA ಸರ್ಕಾರ ತರಬೇಕು ಅನ್ನೋಂಥ ಚಿಂತನೆಯನ್ನು ನೀವೆಲ್ಲರೂ ಮಾಡಿರಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ, ಮತದಾರರಿಗೆ ನನ್ನ ವೈಯಕ್ತಿಕ ಕೂಡ, ಯಾಕಂದರೆ ನನಗೂ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ನಾನು ಕೂಡ ಪಕ್ಷದ ಪರವಾಗಿ ಒಂದು ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ನಾನು ಪ್ರತಿಯೊಬ್ಬ ಮತದಾರರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೀನಿ. ಮತ ಹಾಕುವುದ ಪೂರ್ವದಾಗ ವಿಚಾರ ಮಾಡಿ ಬರ್ತಕ್ಕಂಥ ಪಾರ್ಲಿಮೆಂಟ್ ಕಾಂಗ್ರೆಸ್ಸಿಗೆ ಮತ ಹಾಕ್ರಿ. ಈ ಸಲ ಕಾಂಗ್ರೆಸ್ ಗೆಲ್ಸೋಣ. ಮುಂದೆ ಏನು ಪಾರ್ಲಿಮೆಂಟ್ನೊಳಗೆ UPA ಸರ್ಕಾರ ತರಣ, ಏನು BJP ಒಳಗೆ ನಡೆದಿರ್ತಕ್ಕಂಥ ವಿಚಾರಗಳದನ್ನು ಇವನ್ನೆಲ್ಲ ದೃಷ್ಟಿ ಇಟ್ಕೊಂಡು UPA ಸರ್ಕಾರ ತಂದು ಇಂಡಿಯಾ ಅಲಯನ್ಸನ್ನು ನಾವು ಸರ್ಕಾರ ತೊಗೊಂಬಂದು ಪ್ರತಿಯೊಂದು ಯೋಜನೆಗಳನ್ನು ಏನು ನಮ್ಮ ರಾಜ್ಯ ಸರ್ಕಾರ ಹೆಂಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟೈತಿ, ಇದೇ ಪ್ರಕಾರ UPA ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮನೆಗೆ ಮುಟ್ಸೋಣ ಅನ್ನೋಂಥ ಮಾತು ಹೇಳಿ ನಾ ಪ್ರತಿಯೊಬ್ಬ ಮತದಾರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದ ನಾ ಹೇಳ್ತೀನಿ. ನಮಸ್ತೆ, ತುಂಬ ಧನ್ಯವಾದಗಳು. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಕೊನೆಯ ಪ್ರಶ್ನೆದೊಂದಿಗೆ ನಾನು ಕೇಳಲಿಕ್ಕೆ ಬರ್ತೇನೆ. ಒಂದು ವೇಳೆ ಷಣ್ಮುಖಪ್ಪ ಶಿವಳ್ಳಿ ಅವರಿಗೆ ಅವಕಾಶ ಒಲದು ಬಂದರೆ MP ಕ್ಷೇತ್ರದ, ಆವಾಗ ನಿಮ್ಮ ನಿರ್ಧಾರ ಏನಾಗಿರಬಹುದು? ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೊಗೊಂಡೈತಿ ನೋಡಿರಿ. ಪಕ್ಷ ದೊಡ್ಡದು, ನಾನಲ್ಲ. ಪಕ್ಷ ನೀನಿಲ್ಲಪ್ಪ ಅಂದ್ರೆ ಪಕ್ಷ ಹೇಳಿದ್ರೆ ಮುಂದೆ ವಿಚಾರ ಮಾಡೋಣ. ಸೊ ನನ್ನ ಅಭಿಪ್ರಾಯ, ಯಾರಿಗಾರ ಕೊಡಲಿ, ಗೆಲ್ತಕ್ಕಂಥ ಸಮರ್ಥ ಅಭ್ಯರ್ಥಿಗೆ ನಾವು ನಮ್ಮ ಸರ್ಕಾರ, ನಮ್ಮ ಪಕ್ಷ ಹೈಕಮಾಂಡ್ ಏನೈತಿ ಒಳ್ಳೆಯ ಒಂದು ನಿರ್ಧಾರ ತಗೊಳ್ಳಿ ಅನ್ನೋಂಥ ವಿಚಾರ ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಎಷ್ಟೊತ್ತವರೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರಲ್ಲ, ಇಷ್ಟೊತ್ತು ನ್ಯೂಸ್ 43 ಇಂಡಿಯಾ ಜೊತೆ ನಡೆದಿರ್ತಕ್ಕಂಥ ಒಂದು ಸಣ್ಣದೊಂದು ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷ ಅತಿಥಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಷಣ್ಮುಖಪ್ಪ ಶಿವಳ್ಳಿ ಅವರು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠ ಮಾಡಿ
ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ಕಟ್ಟುವಲ್ಲಿ, ಪಕ್ಷ ಬೆಳೆಸುವಲ್ಲಿ ಯಶಸ್ವಿ ಆಗ್ತಾ ಮತ್ತು ಈ ಕ್ಷೇತ್ರಕ್ಕೆ ಬಂದು ಸಂಪೂರ್ಣ ಜವಾಬ್ದಾರಿಯಿಂದ ಯಾರೋ ಇರಲಿ ವ್ಯಕ್ತಿ ಅವ್ರಿಗೆ ಯಾರಿಗೂ ಅವಕಾಶ ಸಿಗಲಿ, ಕಾಂಗ್ರೆಸ್ ಪಕ್ಷ ಈ ಬಾರಿ ಶತಾಯ ಗೆಲ್ಲಲೇಬೇಕು. ನಾವು ಈ ಬಾರಿ ಇಲ್ಲಿ ಸಂಸದರನ್ನು ಆಯ್ಕೆ ಮಾಡಲೇಬೇಕು. ಯಾಕೆಂದರೆ ಈ ನಮ್ಮದು 5 ಗ್ಯಾರಂಟಿ ಯು ಪಿ ಎ ಸರ್ಕಾರ ಇಂಡಿಯಾ ಅಲೈನ್ಸ್ ಆಗಿದೆ. ಇಂಡಿಯಾ ಅಲೈನ್ಸ್ ಗಟ್ಟಿಮುಟ್ಟಾಗಿ ನಾವು ಸಂಪೂರ್ಣವಾಗಿ ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾ ಏನಿದೆ, ಅಬ್ ಕಿ ಬಾರ್ 400 ಪಾರ್ ಕಾಂಗ್ರೆಸ್ ಸರ್ಕಾರ, ತೀಸರಿ ಬಾರ್ ನರೇಂದ್ರ ಮೋದಿ ಘರ್ ಕೆ ಪಾಸ್ ಇಂಡಿಯಾ ಸರ್ಕಾರ ಕೇಂದ್ರದಲ್ಲಿ ಅನ್ನುವಂಥ ಉಲ್ಟಾ ಅಜೆಂಡಾಗಳನ್ನು ಏನು ತಿರುಗೇಟಿನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ, ಕೇಂದ್ರ ಸಚಿವರು ನಾನು ಪ್ರಭಾವಿ ಇದ್ದಿದ್ದೇನೆ, ರಾಜಸ್ಥಾನ್ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ಜಾರ್ಖಂಡ್ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ನಾವು ಏನು ಗೆದ್ದಿದ್ದೀವಿ ಮತ್ತು ನಾವೇ ಸರ್ಕಾರಕ್ಕೆ ಬರುವುದು ಅಂತ ಏನು ಭ್ರಮೆಯಲ್ಲಿದ್ದಾರೆ, ಆ ಭ್ರಮೆ ಅವರು ಮನೆಗೆ ಹೋಗುವಂಥ ಅವಕಾಶ ಪಡೆದುಕೊಳ್ತಾರೆ. ಆ ಭ್ರಮೆ ಕೇಂದ್ರದಲ್ಲಿ ಇರೋದಿಲ್ಲ, ಆ ಭ್ರಮೆ ಕ್ಷೇತ್ರ ಜನತೆಯಲ್ಲಿ ಇರೋದಿಲ್ಲ. ಇವರು ಕಬಡ್ಡಿ ಪಂದ್ಯಾವಳಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಎಲ್ಲ ಠುಸ್ ಪಟಾಕಿಯಾಗುತ್ತೆ. ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಹೋಗಿದೆ, ಏನು ಅನ್ಕೊತಾ ಹೋಗಿದೆ ಅದು ನೋಡದಂತೆ ನಡೆದಿರ್ತಕ್ಕಂಥ ಅಹಿಂದ ರಾಮಯ್ಯ ಬಂಡೆಯ DK ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಸರ್ಕಾರ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿದ್ದರೆ 2013ರಲ್ಲಿ ನಮಗೆ ನೀಡಿರ್ತಕ್ಕಂಥ 126 ಸ್ಥಾನ 18ರಲ್ಲಿ ನಾವು ಮಾಡಿರ್ತಕ್ಕಂಥ ತಪ್ಪಿನಿಂದ 89 ಸ್ಥಾನ, ಈಗ ಅದೇ ತಪ್ಪನ್ನು ತಿದ್ದುಪಡಿ ಮಾಡಿಕೊಂಡು ಸರಿಪಡಿಸ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ 135 ಸ್ಥಾನ. ಆದರೆ ಈ ಬಾರಿ ಶತಾಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸೋತಿರಬಹುದು, ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆದ್ದಿದ್ದೀವಿ. ಸೋತರು ನಾವು ಕುಗ್ಗಲಿಲ್ಲ, ಯಾರಿಗೂ ಜಗ್ಗಲಿಲ್ಲ, ಯಾರಿಗೂ ಬಗ್ಗಲಿಲ್ಲ. MR ಪಾಟೀಲ್ ಅವರು ಏನೋ ಮಾಡಿ ಶತಾಯ ಗೆದ್ದಿರಬಹುದು, ಹಣ ಬಲ ತೋಳ್ಬಾದಿಂದ ಗೆದ್ದಿರಬಹುದು. ನಾವು ಪ್ರೀತಿ ವಿಶ್ವಾಸದಿಂದ ಗೆಲ್ಲುತ್ತೇವೆ, ನಾವು ಪ್ರೀತಿ ವಿಶ್ವಾಸದಿಂದ ಅಭಿವೃದ್ಧಿ ಕಡೆಯಿಂದ ಹೋರಾಟ ಮಾಡ್ತೀವಿ. ಈ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಷಣ್ಮುಖಪ್ಪ ಶಿವಳ್ಳಿಯವರ ವಿಚಾರಗಳನ್ನು ಮತ್ತು ಲೋಕಸಭೆ ಚುನಾವಣೆಯಲ್ಲಿ ನಾನು ಆಕಾಂಕ್ಷಿ ಅಲ್ಲ, ನಾನು ಏನಾದರೂ ಇದ್ದರೆ ಅದು ಕುಂದಗೋಳ ಹೋರಾಟದ ಬಗ್ಗೆ, ಕುಂದಗೋಳ ಸಮಗ್ರ ಅಭಿವೃದ್ಧಿ ಬಗ್ಗೆ ಇರುವುದು ನನ್ನ ಹೋರಾಟ. 28ರ ಆಕಾಂಕ್ಷಿ ನಾನಲ್ಲ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದರೆ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಚುನಾವಣೆ ಮಾಡಬಲ್ಲೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಮಾನ್ಯ ಷಣ್ಮುಖಪ್ಪ ಶಿವಳ್ಳಿಯವರು. ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್, ನಮಸ್ತೆ.